ಕಲ್ತಿ ಕಲ್ಲುಟ್ಟಿನ ವಿಚಾರ ಅಂತ ಮುಂಚೆ ಬರ್ತದೆ ಮುಲ್ಪರ್ದೆ ಕೊಂತಿನ ನಿಗಳು ಗೊತ್ತು ಗಡ್ಡೆ ಏನಾಯ್ತೀನಿ ಮುಲ್ತಲ್ಲ ರಡ್ಡು ಬೋತರ ಮೂಲು ಕೊಟ್ರೆ ಮೂಲು ಅವಳು ಗಣಪತಿಗಳು ಅಲ್ಪ ಬಂದಿರೋದು ಅರ್ನ ಪೆಟಿಕೆ ಮಾತ್ರ ಮೂಲ ಇಟ್ಕೊಂಡ್ರು ನನಗೆ ಕಾಲೋಡು ಸರಿಯಾದ ಅರಂಚೂರು ಜೋರಲ್ಲೇ ಗಣಪಗೆ ಅದಂತೆ ಜೋರಲ್ಲೇ ಮೂಲು ಅವು ಮಂಡ್ಯಗೆ ಹೋಗುದು ಬಿಗಿಲ್ಲೇರಂತೆ ದುಬುಲ ಕಟ್ಟ ಅರಂಚೂರು ಕಷ್ಟ ಆಗಿದ್ದಾರೆ ಕಷ್ಟ ಏನ್ ಅರದ ದುಂಬುದಿ ಇದು ಈತಿನ ಹಾಕಿ ಬಂಗಾರದ ಈಡುದಿಲ್ಲ ಈಡು ಉಂಟರ ಬಿಡುತ್ತ ಈ ಬಲ್ಲಿ ಬಂಗಾರ ಬಾಕಿದ್ರೆ ಸತ್ಯ ಅದು ಉಂಟೋಡಣ ಅಂತೇನೆ ಈಟೇ ದಿವಡೆ ಬಂಗಾರ ಈಗ ಫನಾವತ ಈಟ ಹಾಕು ಜಂಕಿತ್ತೆ ಈಗ ಲೇಪ ಬರ್ಬಾರಲ್ಲ ಅರ್ಧ ಕಿಲೋ ಬಂಗಾರ ಈ ಕಲ್ಲು ಉಂಟು ಬೇರೆ ಕಲ್ಲು ಉಂಟು ಬೇರೆ ಬರ್ಚಿ ಮನಸ್ಸು ಮನಸ್ಸನ್ನ ಬರೋಣ ಅರ್ಧ ಕಿಲೋತ್ತಲ್ಲ ಬಂಗಾರ ಅದು ಇಕ್ಕಿಲ್ಲ ಅದೇ ಇಕ್ಕಿಲ್ಲ ನಾನು ಕೊಡ್ತೀನಿ ದೀತಿರ್ದ ಮನೆಗೆ ಅಂದೆ ಕೊಡ್ತಿದ್ದೀನಿ ಯಾರು ಬನ್ನಿ ಸೋಲೆ ಅರ್ಧ ಕಿಲೋ ಬಂಗಾರ ತಕ್ಕಲು ಎನ್ನತ್ತ ಬೆಂದಿನೇಕೆ ಇರ್ದಾರ ಪಂಪ ಸರಿ ಅಲ್ಲಿ ಭೂತ ಬಿದೆ ಇಷ್ಟೇ ಇರಂಜಿ ವಾದ ಮಾಡ್ತಾರೆ ಅಪ್ಪಡೆ ಸುಗಿತಾರೆ ನೇಮ ಕಟ್ಟೋಣಂತಾರ ನೇಮ ಕೊರೋಡಿ ನೇಮ ಕೊರೋದು ಹೋಗಿ ಆ ಕಾಲಕ್ಕೆ ಪಂಜೂರ್ಲಿಗೆ ಬಂದು ತೀರ್ಮಾನ ಆಗೋದೆ ಗೋಲ ಬರ್ಪಂದು ಬಾರಿ ಚಲೋ ಕೊಡು ಬಂತಾರೆ ಜನ ಮೂಜಿಂಡು ಇತ್ತು ಜನ ಬೈತಾರೆ ತೀರ್ಮಾನ ಕೊಟ್ರೆ ಕುಂತಿನ ಕ್ಲೇ ಮನಸ್ಕೊಡ್ದು ಉಂಟದಿನ ಕ್ಲೇ ಪೂರ ಹೋಲೆ ಮಣ್ಣ ಮನಸ್ಸರ ನೇರಂತೆ ಹೋಗಾರ ಇತ್ತೆ ಯಾನು ಕುಲ್ಲದೆ ಆಯ್ತಾ ನಿದರ್ಶನದ ಯಾನು ಕುಲ್ಲದೆ ಅಕಲ ಅಕಲೆ ಆಯ್ತು. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ದೈವ ದೇವರುಗಳ ನೆಲವೀಡು. ಇಲ್ಲಿ 1008 ದೈವಗಳಿವೆ ಎನ್ನುವುದು ಪ್ರತೀತಿ. ಆ ಬಗ್ಗೆ ಕೆಲವು ಸಂಶೋಧಕರು ಗ್ರಂಥವನ್ನು ಸಹ ಬರೆದಿದ್ದಾರೆ. ಇಲ್ಲಿ ದಿನಕ್ಕೊಂದು ಕಡೆ ದೈವಗಳ ಆರಾಧನೆ ನಡೆಯುತ್ತದೆ. ಇಂತಹ ದೈವಗಳ ಕಾರಣಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ. ಯಾವುದಾದರೂ ತೊಂದರೆಯಾದರೆ ಇಲ್ಲಿನ ಜನರು ದೈವಗಳ ಮೊರೆ ಹೋಗು. ದೈವಗಳು ಅಭಯ ನೀಡ್ತವೆ, ಸಹಾಯ ಹಸ್ತ ಚಾಚುತ್ತವೆ ಎನ್ನುವ ನಂಬಿಕೆ ಇದೆ. ಕಲ್ಕುಡ ಕಲ್ಲುಟ್ಟಿ ದೈವಗಳು, ಕೊರಗಜ್ಜ, ರಾವುಗುಳಿಗ, ಮೈಸಂದಾಯ, ಕೊಡಮಣಿತ್ತಾಯ ಈ ರೀತಿಯ ದೈವಗಳು ಇಲ್ಲಿ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿವೆ. ಇಂತಹ ದೈವಗಳ ನಾಡಿನಲ್ಲಿ ಬಹುತೇಕ ಜನರು ದೈವಗಳಿಗೆ ಮೊರೆ ಹೋಗುವುದು ಸಹಜ. ಅಂತಹ ಒಂದು ಘಟನೆ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಕೆಲವು ತಿಂಗಳ ಹಿಂದೆ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ವೀರಕಂಬ ಎಂಬಲ್ಲಿ ಮೇಯಲು ಬಿಟ್ಟಿದ್ದ 2 ಎತ್ತುಗಳು ನಿಗೂಢವಾಗಿ ನಾಪತ್ತೆಯಾಗಿದ್ದವು. ವಿಟ್ಲದಲ್ಲಿ ವಕೀಲರಾಗಿರುವ ಶಿವಾನಂದ ಅವರು ಆ ಗೀರ್ ತಳಿಯ ಎತ್ತುಗಳನ್ನು ಸಾಕ್ತಾಯಿದ್ರು. ಬರೀ ಪ್ರೀತಿಯಿಂದ ಸಾಕ್ತಾಯಿದ್ರು. ಅವರ ಮನೆಯಲ್ಲಿ ಜಾನುವಾರುಗಳನ್ನು ಸಾಕ್ತಾಯಿದ್ರು. ಆ ಎತ್ತುಗಳಿಗೆ ಅವರು ರಾಮ ಲಕ್ಷ್ಮಣ ಅಂತ ಹೆಸರಿಟ್ಟಿದ್ರು. ಅದು ಮೇಯಲು ಹೋಗಿ ವಾಪಸ್ಸು ಹಟ್ಟಿಗೆ ಬರುತ್ತಿತ್ತು. ಒಮ್ಮೊಮ್ಮೆ ಅಲ್ಲೇ ಎಲ್ಲಾದರೂ ವಿಶ್ರಮಿಸುತ್ತಿತ್ತು. ಅಂತಹ ಎತ್ತುಗಳು 6 ತಿಂಗಳ ಹಿಂದೆ ಮೇಯಲು ಹೋದವು ಕಾಣೆಯಾಗಿತ್ತು. ವಕೀಲರಾದ ಶಿವಾನಂದರು ಅಲ್ಲಿ ಹುಡುಕಾಟ ನಡೆಸಿದರು. ಕೆಲವೊಂದು CCTV ಪರಿಶೀಲನೆ ಮಾಡಿದರು. ಕೊನೆಗೆ ಆ ಎತ್ತುಗಳನ್ನು ಯಾರೋ ಗೋಕಳ್ಳರು ಕಳವು ಮಾಡಿದ್ದಾರೆ ಎನ್ನುವಂತಹ ತೀರ್ಮಾನಕ್ಕೆ ಬಂದರು. ವಿಟ್ಲ ಪೊಲೀಸರಿಗೆ ಹೋಗಿ ದೂರು ನೀಡಿದರು. ಪೊಲೀಸರು ದೂರು ದಾಖಲಿಸಿಕೊಂಡರು. ತನಿಖೆಯನ್ನು ನಡೆಸಿದರು. ಅವರಿಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಕೊನೆಗೆ ಶಿವಾನಂದರು ಅವರ ಕುಟುಂಬದ ದೈವಸ್ಥಾನವಾದ ಕೆಳಗಿನ ಕೆಲಿಂಜದ ಕಲ್ಲುಟ್ಟಿ ದೈವಕ್ಕೆ ಹರಕೆ ಹೇಳಿದರು.
ವಿಟ್ಲ ಸಮೀಪದ ಕೆಲಿಂಜೆ ಎಂಬಲ್ಲಿ ಉಳ್ಳಾಲ್ತಿ ದೇವಸ್ಥಾನ ಇದೆ. ಭಾರಿ ಪುರಾತನವಾದದ್ದು, ಭಾರಿ ಕಾರ್ಣಿಕ ಉಳ್ಳದ್ದು. ಅಲ್ಲಿಂದ ಕೆಳಗಿನ ಕೆಲಿಂಜದಲ್ಲಿ ಶಿವಾನಂದ ಅವರ ಕುಟುಂಬದ ಕಲ್ಲುಟ್ಟಿ ದೇವಸ್ಥಾನ ಇದೆ. ಇವರು ಹೋಗಿ ಅಲ್ಲಿ ತನ್ನ ಎತ್ತುಗಳು ಕಾಣೆಯಾದ ಬಗ್ಗೆ ದೂರು ಹೇಳಿದ್ದರು. ಈ ದೂರು ಹೇಳಿದ ಕೆಲವೇ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಣ್ಕಲ್ನಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡುತ್ತಿದ್ದಂತಹ ವಾಹನ ಅಪಘಾತಕ್ಕೆ ಈಡಾಯಿತು. ಅದರಲ್ಲಿ ಇದ್ದಂತಹ ಗೋಕಳ್ಳರು ಪರಾರಿಯಾದರೆ ಒಬ್ಬ ಸಿಕ್ಕಿಬಿದ್ದಿದ್ದ. ಗೋಗಳಿಗೂ ಹಾನಿಯಾಗಿತ್ತು, ವಾಹನ ಸಂಪೂರ್ಣವಾಗಿ ನಾಶವಾಗಿತ್ತು. ಈ ಬಗ್ಗೆ ಬಣಕಲ್ ಪೊಲೀಸರು ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಅದೇ ತಂಡ ಶಿವಾನಂದರ ಎತ್ತುಗಳನ್ನು ಸಹ ಕಳವು ಮಾಡಿತ್ತು ಎನ್ನುವಂತಹ ಮಾಹಿತಿಗಳಿತ್ತು. ಈ ಮಾಹಿತಿಗಳನ್ನು ವಿಟ್ಲ ಪೊಲೀಸರಿಗೆ ನೀಡಲಾಗಿತ್ತು. ಆದರೆ ವಿಟ್ಲ ಪೊಲೀಸರು ಆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿರಲಿಲ್ಲ. ಈ ಘಟನೆಯ ನಂತರ ದನಕಳ್ಳರ ತಂಡದಲ್ಲಿದ್ದ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಕಾಡತೊಡಗಿತ್ತು. ಕೆಮ್ಮು ಬರುವುದು, ಕೆಮ್ಮು ಬಂದಾಗ ರಕ್ತ ಬರುವುದು. ಅದಕ್ಕಾಗಿ ಆತ ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ತಪಾಸಣೆಗೆ ಒಳಪಟ್ಟ. ಯಾವ ಆಸ್ಪತ್ರೆಯಲ್ಲೂ ತಪಾಸಣೆ ಮಾಡಿದ್ದರೂ ಸಹ ಆತನಿಗೆ ಇರುವಂಥ ಆರೋಗ್ಯ ಸಮಸ್ಯೆ ಏನು ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಅವರು ಅವರ ಸಮುದಾಯದ ಧರ್ಮಗುರುಗಳ ಬಳಿ ಹೋದರು. ಅವರಲ್ಲಿ ಈ ಸಮಸ್ಯೆಯನ್ನು ಹೇಳಿಕೊಂಡರು. ರಾತ್ರಿ ವೇಳೆ ಮಲಗಿದಂತಹ ಸಂದರ್ಭದಲ್ಲಿ ಆತನಿಗೆ ಗೆಜ್ಜೆಯ ಶಬ್ದ ಕೇಳಿಸ್ತಿತ್ತು. ಯಾರೋ ಹತ್ತಿರಕ್ಕೆ ಬಂದ ಹಾಗೆ ಆಗ್ತಾಯಿತ್ತು, ಭಯ ಹುಟ್ಟಿಸ್ತಿತ್ತು. ಈ ಎಲ್ಲ ಅಂಶಗಳನ್ನು ಉಸ್ತಾದ್ ಅಂದರೆ ಧರ್ಮಗುರುಗಳ ಹತ್ರ ಹೇಳಿದಾಗ ಅವರು ಈತನನ್ನು ಕೂಲಂಕಷವಾಗಿ ವಿಚಾರಣೆಗೆ ಒಳಪಡಿಸಿದರು. ಆ ಸಂದರ್ಭದಲ್ಲಿ ವಿಟ್ಲ ಸಮೀಪ ಶಿವಾನಂದರ 2 ಎತ್ತುಗಳನ್ನು ಕಳವು ಮಾಡಿದ ಬಗ್ಗೆ ಬಾಯ್ಬಿಟ್ಟಿದ್ದರು. ಆಗ ಆ ಧರ್ಮಗುರುಗಳು ಇದು ಅವರ ದೈವಕ್ಕೆ ಹರಕೆ ಹೇಳಿದ್ದಾರೆ, ಆದ್ದರಿಂದ ನೀವು ಹೋಗಿ ಅಲ್ಲಿಯೇ ಅದನ್ನು ತೀರ್ಮಾನ ಮಾಡಿಸಿಕೊಳ್ಳಿ ಅಂತ ಹೇಳಿ. ಇಂತಹ ಸೂಕ್ಷ್ಮ ವಿಚಾರವನ್ನು ನೇರವಾಗಿ ಸಾರ್ವಜನಿಕವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಆ ಯುವಕನ ಪೈಕಿಯವರು ಆಂತರಿಕವಾಗಿ ಇದನ್ನು ವಿಚಾರಣೆ ಮಾಡಿದಾಗ ವಕೀಲ ಶಿವಾನಂದರ ಗೀರ್ ತಳಿಯ ಎತ್ತುಗಳು ನಾಪತ್ತೆಯಾಗಿದ್ದು, ಅವರ ಕುಟುಂಬ ದೈವಕ್ಕೆ ಅಂದರೆ ಕಲ್ಲುಟಿ ಪಂಜುರ್ಲಿಗೆ ಹರಕೆ ಹೇಳಿದ್ದು ಎಲ್ಲವೂ ಗೊತ್ತಾಯಿತು. ಆದ್ದರಿಂದ ಅವರ ಪೈಕಿಯವರು ಶಿವಾನಂದರನ್ನು ಸಂಪರ್ಕ ಮಾಡಿದಾಗ ನನ್ನ ಎತ್ತುಗಳು ಕಾಣೆಯಾಗಿದ್ದು, ಅದಕ್ಕಾಗಿ ನಾನು ದೈವಕ್ಕೆ ಹರಕೆ ಹೇಳಿದ್ದೇನೆ, ಮತ್ತು ನಿಮಗೆ ಸಮಸ್ಯೆ ಆಗಿದೆ ಅಂತಾದರೆ ನೀವು ದೈವದಲ್ಲಿಗೆ ಬಂದು ಅರಿಕೆ ಮಾಡಿಕೊಳ್ಳಬಹುದು ಎನ್ನುವಂತಹ ಸೂಚನೆಯನ್ನು ನೀಡಿತು. ಅದರಂತೆ ಕೆಲವು ದಿನಗಳ ಹಿಂದೆ ಕೆಲಿಂಜದ ಕಲ್ಲುಟಿ ದೇವಸ್ಥಾನದಲ್ಲಿ ದೈವಪಾತ್ರಿಗೆ ದರ್ಶನ ಬರೆಸಿ ಅಭಿಪ್ರಾಯವನ್ನು ಕೇಳಲಾಯಿತು. ದೈವಕ್ಕೆ 2 ಬಗೆಯಲ್ಲಿ ದರ್ಶನ ಬರಿಸುವ ಕ್ರಮ ಇದೆ. ಒಂದು ಮುಖವರ್ಣಿಕೆ ಇಲ್ಲದೆ ದರ್ಶನ ಮಾಡುವುದಾದರೆ ಅದಕ್ಕೆ ಕೋಲ ಅಂತ ಹೇಳ್ತೇವೆ. ಮುಖವರ್ಣಿಕೆ ಇಲ್ಲದೆ ಮಾಡುವುದಂತಂದರೆ ಅದಕ್ಕೆ ಮಾನೆಚ್ಚಿಲು ಅಂತ ಹೇಳ್ತಾರೆ. ಅಂದರೆ ಪಾತ್ರಿಯ ಮೈ ಮೇಲೆ ದೈವ ಆವಾಹನೆ ಆಗುವುದು, ಅದಕ್ಕೆ ಮಾನೆಚ್ಚಲು ಅಂತ. ಆ ರೀತಿಯಾಗಿ ಮಾನೆಚ್ಚಲು ಮಾಡಿಸಿ ಅದ್ರಿಗೆ ಈ ಆರೋಗ್ಯ ಸಮಸ್ಯೆಗೆ ಒಳಗಾದಂಥ ಯುವಕನನ್ನು ನಿಲ್ಲಿಸಲಾಯಿತು. ಆತ ಮೂಲತಃ ಮಂಜನಾಡಿ ಹತ್ತಿರದವನು. ಈ ಪ್ರಸ್ತುತ ಮಂಜೇಶ್ವರ ಗಡಿಭಾಗದಲ್ಲೂ ವಾಸವಿದ್ದಾನೆ. ಆತನನ್ನು ದೈವದ ಪಾತ್ರಿ ವಿಚಾರಿಸಿದಾಗ ಆತ ಶಿವಾನಂದರ 2 ಗೀರ್ ತಳಿಯ ರಾಮ ಲಕ್ಷ್ಮಣ ಎನ್ನುವ ಹೆಸರಿನ ಎತ್ತುಗಳನ್ನು ಕದ್ದು ಕೊಂಡೋಗಿರುವುದು ಮತ್ತು ಅದನ್ನು ಕಸಾಯಿಖಾನೆಗೆ ಮಾರಾಟ ಮಾಡಿರುವುದನ್ನು ಒಪ್ಪಿಕೊಂಡ. ಈ ಸಂದರ್ಭದಲ್ಲಿ ದೈವದ ಪಾತ್ರಿ ಆತನಲ್ಲಿ ಬಹುದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದು. ನೀನು ಕದ್ದುಕೊಂಡು ಹೋದಂತಹ ಎತ್ತುಗಳ ಚಿನ್ನದ ಪ್ರತಿರೂಪವನ್ನು ದೈವಸ್ಥಾನಕ್ಕೆ ಒಪ್ಪಿಸಬೇಕು, ಅದು ದೈವದ ಚಾವಡಿಯಲ್ಲಿ ಇರಬೇಕು ಅಂತೇಳಿ. ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಈಗಿನ ಕಾಲಘಟ್ಟದಲ್ಲಿ ಚಿನ್ನದ ಎತ್ತುಗಳ ಪ್ರತಿರೂಪವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಹೇಳಿದಾಗ ಮತ್ತೆ
ದೈವ ಬೆಳ್ಳಿಯ ಪ್ರತಿರೂಪವನ್ನು ನೀಡಬೇಕಂತ ಕೋರಿಕೊಂಡಂತೆ ಅದಕ್ಕೆ ಯುವಕ ಒಪ್ಪಿಕೊಂಡು ಪ್ರಸಾದ ಸ್ವೀಕರಿಸಿ ಹೋಗಿದ್ದಾನೆ. ಇನ್ನು ಮುಂದಿನ ತಿಂಗಳಲ್ಲಿ ಆ ದೈವಕ್ಕೆ ಕೋಲ ನಡೆಯಲಿಕ್ಕಿದೆ. ಆ ಕೋಲದ ಮುಂಚಿತವಾಗಿ ಆ ಎತ್ತುಗಳ ಬೆಳ್ಳಿಯ ಪ್ರತಿರೂಪವನ್ನು ದೈವಕ್ಕೆ ಒಪ್ಪಿಸುವ ಸಾಧ್ಯತೆಗಳು ಇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ದೈವಗಳ ತಾಕತ್ತು. ಈ ಹಿಂದೆಯೂ ಸಹ ಕೊರಗಜ್ಜೆ ದೈವವು ಇಲ್ಲಿ ಕಾರಣಿಕವನ್ನು ತೋರಿಸಿತ್ತು. ಕೊರಗಜ್ಜೆ ದೈವದ ಕಾಣಿಕೆ ಹುಂಡಿಗೆ ಆಕ್ಷೇಪಾರ್ಹ ವಸ್ತುಗಳನ್ನು ಹಾಕಿದಂಥ ಯುವಕರಿಗೆ ಇದೇ ರೀತಿಯ ಶಿಕ್ಷೆಯನ್ನು ನೀಡಿತ್ತು. 10 ಹಲವು ಕಡೆಗಳಲ್ಲಿ ದೈವದ ಕಾರಣಿಕ ಬೆಳಕಿಗೆ ಬಂದಿದೆ. ಅದರಿಂದಾಗಿ ಈ ಆಧುನಿಕ ಯುಗದಲ್ಲೂ ದೈವಗಳ ಕಾರಣಿಕ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ 10 ಹಲವು ನಿದರ್ಶನಗಳು ಸಿಗ್ತಾ ಇದೆ.